Good morning everyone. Welcome to English class. Today in this class we will discussing about the boy with the catapult. First I will read the textbook. Observe carefully. The boy with a catapult. The oddest fellow in my class was Bodhraj. Were all afraid of him. He always had a catapult in his hand and was an excellent shot. His favorite targets were birds. He would stand under a tree, take aim and shoot a stone from the catapult. The next moment the bird cries would be heard and a fluff of feathers would float down. All the boys were scared of him. No one dared to stop him or question him. I lived with my parents in an old bungalow on the outskirts of the city. It had a garden full of trees and shrubs. Being far from the city, my friends rarely came to visit me, but Bodhraj found it a good place to hunt and would visit often. Behind the house there was a garden. This room had become a haunt of birds. We could hear their cooing all the day. The next time Bodhraj came, he went straight to the garden. As usual, he had brought his catapult. He noticed that near the ventilator was a myna's nest. The myna's little ones are up there, said Bodhraj, aiming with his catapult. I noticed two tiny yellow beaks peeping out of the nest. Where are the parents? I wondered aloud. They must have gone in search of food. They should be back soon. We must quick, he said. Bodhraj raised his catapult and fitted a pebble in it. I wanted to stop him, but before I could, a large shadow flitted across the room, blocking the light from the ventilator. We looked up. The boy with a catapult. ಒಬ್ಬ ಹುಡುಗನ ಜೊತೆಯಲ್ಲಿ ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ, ಅದನ್ನು ಕ್ಯಾಟಪಲ್ಟ್ ಅಂತಲೂ ಸಹ ಕರಿತೇವೆ ಮಕ್ಕಳು. ದ ಆಡೆಸ್ಟ್ ಫೆಲೋ, ಒಬ್ಬ ಆಡೆಸ್ಟ್ ಒಂಥರ ಮಿಸ್ಚೀವಸ್ ಅಂತ ಕರಿತೀವಿ, ಅಂದರೆ ತುಂಬ ತುಂಟ. ಆಡೆಸ್ಟ್ ಫೆಲೋ, ಯಾವುದಕ್ಕೂ ಸೇರ್ದಿದವನು, ಯಾವುದಕ್ಕೂ ಬಾರ್ದಿದವನು ಆಡೆಸ್ಟ್ ಫೆಲೋ. ಅವನು ಮಿಸ್ಚೀವಸ್ ಫೆಲೋ ಅಂದರೆ ತುಂಬ ತುಂಟ ಹುಡುಗ. ಇನ್ ಮೈ ಕ್ಲಾಸ್ ವಾಸ್ ಬೋಧ್ರಾಜ್. ಅವ್ರ ಕ್ಲಾಸಲ್ಲೇ ಒಬ್ಬ ಮೋಸ್ಟ್ ಆಡೆಸ್ಟ್ ಫೆಲೋ, ದಟ್ ಈಸ್ ಬೋಧ್ರಾಜ್. ಅವನು ಬೋಧ್ರಾಜ್. ನಿಮ್ಮ ಕ್ಲಾಸಲ್ಲೂ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅಲ್ವಾ? ಎಲ್ಲ ಹುಡುಗರಿಗಿಂತ ಒಬ್ಬ ತುಂಬ ತುಂಟ ಹುಡುಗ ಇದ್ದೇ ಇರ್ತಾರೆ. ಹಾಗೆಯೇ ದ ಆಡೆಸ್ಟ್ ಫೆಲೋ ಇನ್ ಮೈ ಕ್ಲಾಸ್ ವಾಸ್ ಬೋಧ್ರಾಜ್. ಅವನು ಬೋಧ್ರಾಜ್ ಆಗಿದ್ದ. ಅವನು ತುಂಬ ಆಡೆಸ್ಟ್ ಫೆಲೋ. ಹಿಸ್ ನೇಮ್ ಬೋಧ್ರಾಜ್. ವಿ ವರ್ ಆಲ್ ಅಫ್ರೈಡ್ ಆಫ್ ಹಿಮ್. ನಾವೆಲ್ಲರೂ ಕೂಡ ಅವನಿಗೆ ಹೆದರ್ಕೋತಾ ಇದ್ವಿ. ಇಲ್ಲಿ ಒಬ್ಬ ಹುಡುಗ ಎಕ್ಸ್ಪ್ಲೇನ್ ಮಾಡ್ದಂಗೆ ಇದೆ. ಭೀಷ್ಮ ಸಾಹ್ನಿ ಅಂತ ಅವ್ರ ಹೆಸರು. ಭೀಷ್ಮ ಸಾಹ್ನಿ ಅವನ ಫ್ರೆಂಡ್ ಬಗ್ಗೆ ಹೇಳ್ತಾ ಇರೋದು. ದ ಆಡೆಸ್ಟ್ ಫೆಲೋ ಇನ್ ಮೈ ಕ್ಲಾಸ್ ವಾಸ್ ಬೋಧ್ರಾಜ್. ನಮ್ಮ ಕ್ಲಾಸಲ್ಲೇ ಒಬ್ಬ ಆಡೆಸ್ಟ್ ಫೆಲೋ ಇದ್ದ. ಅವನ ಹೆಸರು, ಹಿಸ್ ನೇಮ್ ಈಸ್ ಬೋಧ್ರಾಜ್. ವಿ ವರ್ ಆಲ್ ಅಫ್ರೈಡ್ ಆಫ್ ಹಿಮ್. ಅವನ್ನ ನೋಡಿದ್ರೆ ನಾವೆಲ್ಲರೂ ಭಯ ಪಡ್ತಾ ಇದ್ವಿ. ವಿ ವರ್ ಆಲ್ ಅಫ್ರೈಡ್ ಆಫ್ ಹಿಮ್. ಅಫ್ರೈಡ್ ಮೀನ್ಸ್ ಭಯ ಪಡ್ತಾ ಇದ್ವಿ, ಭಯ ಪಡೋದು. ವಿ ವರ್ ಆಲ್ ಅಫ್ರೈಡ್ ಆಫ್ ಹಿಮ್. ಅವನ್ನ ನೋಡಿದ್ರೆ ಸಾಕು ನಮ್ಮೆಲ್ಲರಿಗೂ ಭಯ ಆಗ್ತಾ ಇತ್ತು. ಹಿ ಆಲ್ವೇಸ್ ಹ್ಯಾಡ್ ಎ ಕ್ಯಾಟಪಲ್ಟ್ ಇನ್ ಹಿಸ್ ಹ್ಯಾಂಡ್. ಅವನ ಹತ್ರ ಯಾವಾಗ್ಲೂ ಕ್ಯಾಟರ್ಪಿಲ್ಲರ್ ಅಂತ ಯಾವುದನ್ನ ಕರಿತೀವಿ, ಕ್ಯಾಟಪಲ್ಟ್, ಅವನ ಹತ್ರ ಇರ್ತಿತ್ತು. ಹಿ ಆಲ್ವೇಸ್ ಹ್ಯಾಡ್ ಎ ಕ್ಯಾಟಪಲ್ಟ್ ಇನ್ ಹಿಸ್ ಹ್ಯಾಂಡ್. ಅವನ ಕೈಯಲ್ಲಿ ಯಾವಾಗಲೂ ಇರ್ತಿತ್ತು.
ಆ್ಯಂಡ್ ವಾಸ್ ಆ್ಯನ್ ಎಕ್ಸಲೆಂಟ್ ಶಾಟ್. ಅವನು ಯಾವಾಗಲೂ ಸಹ ವಾಸ್ ಆ್ಯನ್ ಎಕ್ಸಲೆಂಟ್ ಶಾಟ್. ಹೀ ಬೀಟ್ ಎ ಎಕ್ಸಲೆಂಟ್ ಶಾಟ್. ಒಂದು ಸರಿಯಾಗಿ ಗುರಿ ಇಟ್ಟು ಆ ಗುರಿ ತಪ್ಪದೇ ಇರೋ ರೀತಿ ಎಕ್ಸಲೆಂಟಾಗಿ ಅವನು ಶೂಟ್ ಮಾಡ್ತಾ ಇದ್ದ. and was an excellent shot, and he always had a catapult in his hand and was an excellent shot. His favorite targets were birds. His favorite targets were birds. ಅವನ ಟಾರ್ಗೆಟ್, ಅವನ ಗುರಿ ಏನಾಗಿತ್ತಪ್ಪ ಅಂತಂದರೆ ಪಕ್ಷಿಗಳನ್ನು ಗುರಿ ಇಟ್ಟು ಹೊಡೆಯೋದೇ ಅವನ ಟಾರ್ಗೆಟ್ ಆಗಿತ್ತು. ಅದು ಅವನಿಗಿಷ್ಟ. ಹಿಸ್ ಫೇವ್ರೆಟ್ ಟಾರ್ಗೆಟ್ಸ್, ಅವನ ತುಂಬ ಇಷ್ಟವಾದ ಗುರಿ ಯಾವುದು ಅಂತಂದರೆ ಅದು ಟಾರ್ಗೆಟ್ ವರ್ ಬರ್ಡ್ಸ್. ಬರ್ಡ್ಸ್ ಅವನಿಗೆ ಪಕ್ಷಿಗಳಿಗೆ ಗುರಿ ಇಟ್ಟು ಹೊಡೆಯೋದು ಅವನಿಗೆ ಟಾರ್ಗೆಟ್ ಆಗಿತ್ತು. ಹಿಸ್ ಫೇವ್ರೆಟ್ ಟಾರ್ಗೆಟ್ಸ್ ವರ್ ಬರ್ಡ್ಸ್. ಹಿ ವುಡ್ ಸ್ಟ್ಯಾಂಡ್ ಅಂಡರ್ ಎ ಟ್ರೀ. ಹಿ ವುಡ್ ಸ್ಟ್ಯಾಂಡ್ ಅಂಡರ್ ಎ ಟ್ರೀ. ಅವನು ಮರದ ಕೆಳಗಡೆ ನಿಂತ್ಕೋತಾ ಇದ್ದ. ಟೇಕ್ ಏಮ್, ಅವನು ಗುರಿ ಇಡ್ತಾ ಇದ್ದ. ಏಮ್ ಮೀನ್ಸ್ ಗುರಿ. ಆ್ಯಂಡ್ ಶೂಟ್ ಎ ಸ್ಟೋನ್ ಫ್ರಮ್ ದ ಕ್ಯಾಟಪಲ್ಟ್. ಆ ಪಿಲ್ಲರ್ ಒಳಗಡೆ ಒಂದು ಸ್ಟೋನನ್ನು ಹಾಕ್ಕೊಂಡು ಅವನು ಏನು ಮಾಡ್ತಿದ್ದ, ಶೂಟ್ ಮಾಡ್ತಾ ಇದ್ದ ಆ ಮರದ ಕೆಳಗಡೆ ನಿಂತ್ಕೊಂಡು. ಹಿ ವುಡ್ ಸ್ಟ್ಯಾಂಡ್ ಅಂಡರ್ ಎ ಟ್ರೀ ಆ್ಯಂಡ್ ಟೇಕ್ ಏಮ್. ಅವ್ನು ಗುರಿ ಇಡ್ತಾ ಇದ್ದ. ಆ್ಯಂಡ್ ಶೂಟ್ ಎ ಸ್ಟೋನ್, ಅವನು ಗುರಿ ಇಟ್ಟು ಕಲ್ಲಿಂದ ಹೊಡಿತಿದ್ದ. ಫ್ರಮ್ ದ ಕ್ಯಾಟಪಲ್ಟ್, ಅವನ ಕ್ಯಾಟರ್ಪಿಲ್ಲರಿಂದ. ದ ನೆಕ್ಸ್ಟ್ ಮೂಮೆಂಟ್, ಅದರ ನೆಕ್ಸ್ಟ್ ಮೂಮೆಂಟೇ ಬರ್ಡ್ ಕ್ರೈಸ್. ಪಕ್ಷಿಗಳೆಲ್ಲ ಭಯಪಡ್ತಾ ಇದ್ವು, ಒರ್ಚ್ತಾ ಇದ್ವು, ಅಳ್ತಾ ಇದ್ವು. ಬರ್ಡ್ ಕ್ರೈಸ್ ವುಡ್ ಬಿ ಹಿಯರ್ಡ್. ಆ ಶಬ್ದವನ್ನು ಕೇಳಿ, ಅವನು ಗುರಿ ಇಟ್ಟು ಒಡೆಯುವಂತಹ ಶಬ್ದವನ್ನು ಕೇಳಿ ಪಕ್ಷಿಗಳೆಲ್ಲ ಭಯಪಡ್ತಾ ಇದ್ವು, ಜೊತೆಗೆ ಅಳ್ತಾ ಇದ್ವು. ವುಡ್ ಬಿ ಹರ್ಡ್, ಅದನ್ನು ಆ ಶಬ್ದವನ್ನು ಕೇಳಿಸ್ಕೊಂಡು. ಆ್ಯಂಡ್ ಪ್ಲಫ್ ಆಫ್ ಫೆದರ್ಸ್, ಅವು ತಮ್ಮ ಫೆದರ್ಸ್ ಅಂದರೆ ರೆಕ್ಕೆ ಗರಿಗಳನ್ನು ಕೆದರ್ಕೊಳ್ತಾ ಇದ್ವು. ವುಡ್ ಫ್ಲಾಟ್ ಡೌನ್, ಅವುಗಳು ಕೆಳಗಡೆ ಬೀಳ್ತಾ ಇದ್ವು. ಆಲ್ ದ ಬಾಯ್ಸ್ ವರ್ ಸ್ಯಾಕ್ರೆಡ್ ಆಫ್ ಹಿಮ್. ಎಲ್ಲ ಹುಡುಗರು ಅವನನ್ನು ನೋಡಿದ್ರೆ ಭಯಪಡ್ತಾ ಇದ್ರು. ನೋ ಒನ್ ಡೇರೆಡ್ ಟು ಸ್ಟಾಪ್ ಹಿಮ್ ಆರ್ ಕ್ವಶನ್ ಹಿಮ್. ಯಾರು ಕೂಡ ಅವನನ್ನು ಹೆದರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೋ ಒನ್ ಡೇರೆಡ್ ಟು ಸ್ಟಾಪ್ ಹಿಮ್. ಅವನನ್ನು ನಿಲ್ಲಿಸ್ಲಿಕ್ಕೆ, ಆ ರೀತಿ ಪಕ್ಷಿಗಳಿಗೆಲ್ಲ ಹೊಡಿಬೇಡ ಅಂತ ಹೇಳೋಕ್ಕೆ ಯಾರಿಂದನೂ ಆಗ್ತಾ ಇರಲಿಲ್ಲ, ಯಾರಿಗೂ ಧೈರ್ಯ ಇರಲಿಲ್ಲ. ಆ್ಯಂಡ್ ಕ್ವಶನ್ ಹಿಮ್, ಯಾರು ಕೂಡ ಅವನನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಸೊ ದ ಆಡೆಸ್ಟ್ ಫೆಲೋ. I lived with my parents in an old bungalow on the outskirts of the city. ಇಲ್ಲಿ ಭೀಮಾ ಸಹನಿ, ಆ ಹುಡುಗ lived with his parents in an old bungalow. ಒಂದು ಬಂಗ್ಲೆಯಲ್ಲಿ ಅವನು ವಾಸವಾಗಿದ್ದ. ಆನ್ ದ ಔಟ್ಸ್ಕ್ರಿಟ್ಸ್ ಆಫ್ ದ ಸಿಟಿಯಲ್ಲಿ ಒಂದು ಬಂಗ್ಲೆಯಲ್ಲಿ ಅವನು ಇದ್ದ. I lived with my parents in an old bungalow on the outskirts of the city. ನಾನು ಸಿಟಿಯಲ್ಲಿ ಒಂದು ಬಂಗ್ಲೆಯಲ್ಲಿ ನಮ್ಮ ತಂದೆ ತಾಯಿಗಳ ಜೊತೆ ನಾನು ಇದ್ದೆ. ಇಟ್ ಹ್ಯಾಡ್ ಎ ಗಾರ್ಡನ್ ಫುಲ್ ಆಫ್ ಟ್ರೀಸ್ ಆ್ಯಂಡ್ shrubs. ಆ ಬಂಗ್ಲೋದಲ್ಲಿ ಸೋ ಮೆನಿ ಟ್ರೀಸ್ ಆ್ಯಂಡ್ shrubs ಆರ್ ದೇರ್ ಇನ್ ದ ಗಾರ್ಡನ್ ಬೀಯಿಂಗ್ ಫಾರ್ ಫ್ರಮ್ ದ ಸಿಟಿ. ಅದು ಸಿಟಿಯಿಂದ ಸ್ವಲ್ಪ ದೂರ ಇತ್ತು. ಮೈ ಫ್ರೆಂಡ್ಸ್ ರೇರ್ಲಿ ಕಮ್ ಟು ವಿಸಿಟ್ ಮೀ. ಅವನ ಫ್ರೆಂಡ್ಸು ಭೀಮ ಸಹನಿ ಫ್ರೆಂಡ್ಸು ಅವನ ಹತ್ರಕ್ಕೆ ಬರ್ತಿದ್ದು ತುಂಬ ರೇರು, ಆವಾಗವಾಗ ಅಷ್ಟೇ ಬರ್ತಾಯಿದ್ರು. ಐ ಲಿವ್ಡ್ ವಿತ್ ಮೈ ಪೇರೆಂಟ್ಸ್ ಇನ್ ಆ್ಯನ್ ಓಲ್ಡ್ ಬೆಂಗ್ಲೋ ಆನ್ ದ ಔಟ್ಸ್ಕ್ರಿಟ್ಸ್ ಆಫ್ ದ ಸಿಟಿ ಒಳಗಡೆ ಒಂದು ಬಂಗ್ಲೆಯಲ್ಲಿ ಭೀಷ್ಮ ಸಹನಿ ಅವರು ವಾಸವಾಗಿದ್ದರು. ಅವ್ರ ಗಾರ್ಡನಲ್ಲಿ ಸೋ ಮೆನಿ trees and so many shrubs are there in his garden, and being from the city, adu city inda ಸ್ವಲ್ಪ ದೂರನೇ ಇತ್ತು. So my friends means it refers to Bhishma Sahani. Friends rarely come to visit me. ನನ್ನನ್ನು ಭೇಟಿ ಮಾಡಲಿಕ್ಕೆ ಅವರು ಆವಾಗವಾಗ ಅಷ್ಟೇ ಬರ್ತಾ ಇದ್ರು, ಅದು ರೇರು, ತುಂಬ ಬರ್ತಿದ್ದು. ಬಟ್ ಬೋಧರಾಜ್ ಫೌಂಡ್ ಇಟ್ ಗುಡ್ ಪ್ಲೇಸ್ ಟು ಹಂಟ್ ಆ್ಯಂಡ್ ವುಡ್ ವಿಸಿಟ್ ಆಫನ್. ಆದರೆ ಬೋಧರಾಜ್ ಆಡೆಸ್ಟ್ ಫೆಲೋ ಫೌಂಡ್ ಇಟ್ ಎ ಗುಡ್ ಪ್ಲೇಸ್. ಅವನು ಈ ಒಳ್ಳೆಯ ಸ್ಥಳವನ್ನು ಅವನು ಹುಡ್ಕೊಂಡಿದ್ದ. ಟು ಹಂಟ್, ಏನಕ್ಕೆ ಅವನು ಈ ಪ್ಲೇಸನ್ನು ಚಾಯ್ಸ್ ಮಾಡ್ಕೊಂಡಿದ್ದ? ಟು ಹಂಟ್, ಬೇಟೆ ಆಡಲಿಕ್ಕೆ. ಹಂಟ್ ಮೀನ್ಸ್ ಬೇಟೆ ಆಡಲಿಕ್ಕೆ. ಆ್ಯಂಡ್ ವುಡ್ ವಿಸಿಟ್ ಆಫನ್. ಆಫನ್ ಅಂದರೆ ಆವಾಗ, ಆಗಾಗ ಅವನು ಅದಲ್ಲಿ
ವಿಸಿಟ್ ಮಾಡ್ತಾ ಇದ್ದ. ಬಿಹೈಂಡ್ ದ ಹೌಸ್, ಅದು ಮನೆ ಹಿಂದ್ಗಡೆ. ದೇರ್ ವಾಸ್ ಎ ಗೋಡನ್, ಮನೆ ಹಿಂದ್ಗಡೆ ಒಂದು ಗೋಡನ್ ಇತ್ತು. ದಿಸ್ ರೂಮ್ ಹ್ಯಾಡ್ ಬಿಕಮ್ ಎ ಹಂಟ್ ಬರ್ಡ್ಸ್, ವಿ ವುಡ್ ಹಿಯರ್ ದೇರ್ ಕೂಯಿಂಗ್ ಆಲ್ ದ ಡೇ. ಆ ಗೋಡನ್ ಒಳಗಡೆ ಪಕ್ಷಿಗಳೆಲ್ಲವೂ ಸಹ ಇರ್ತಿದ್ವು. ದ ನೆಕ್ಸ್ಟ್ ಟೈಮ್ ಬೋಧರಾಜ್ ಕೇಮ್, ನೆಕ್ಸ್ಟ್ ಟೈಮ್ ಬೋಧರಾಜ್ ಕೇಮ್, ಆ ನೆಕ್ಸ್ಟ್ ಟೈಮು ಅದನ್ನು ನೋಡ್ಕೊಂಡಿರ್ತಾನೆ, ಅದನ್ನು ಅಲ್ಲಿ ಪಕ್ಷಿಗಳಿದೆ ಅಂತ ಗೊತ್ತಾದಾಗ ಅವನು ನೆಕ್ಸ್ಟ್ ಟೈಮು ಬೋಧರಾಜು ಬಂದನು. ಹಿ ವೆಂಟ್ ಸ್ಟ್ರೈಟ್ ಟು ದ ಗೋಡನ್, ಸ್ಟ್ರೈಟಾಗಿ ಗೋಡನ್ ಹೋದನು. ಆ್ಯಸ್ ಯೂಶುವಲ್, ಹೇಗೆ ಅವನು ಗೋಡನ್ಗೆ ಹೋಗಿ ಸರ್ಚ್ ಮಾಡ್ತಾ ಇದ್ನೋ ಅದೇ ರೀತಿ ಅವನು ಹೋದ್ನು. ಹಿ ಬೌಟ್ ಹಿಸ್ ಕ್ಯಾಟಪಲ್ಟ್, ಅವನು ಅವನ ಕ್ಯಾಟಪಲ್ಟನ್ನು ಜೊತೆಗೆ ತಗೊಂಡೋದ್ನು. ಹಿ ನೋಟಿಸ್ ದಟ್ ದ ವೆಂಟಿಲೇಟರ್ ವಾಸ್ ಎ ಮೈನಸ್ ನೆಸ್ಟ್. ಆ ವೆಂಟಿಲೇಟರ್ ಅಂದರೆ ಗಾಳಿ ಬರಲಿಕ್ಕಾಗಿ ವೆಂಟಿಲೇಟರ್ನ ಅಲ್ಲಿ ಅಳವಡಿಸಿರ್ತಾರಲ್ಲ, ಅಲ್ಲಿ ಆ ಮೈನ ಒಂದು ನೆಸ್ಟನ್ನು ಕಟ್ಟಿತ್ತು, ಅಂದರೆ ಗೂಡನ್ನು ಕಟ್ಟಿತ್ತು. ಅದನ್ನು ಅವನು ಅಲ್ಲಿ ನೋಟಿಸ್ ಮಾಡ್ದ, ಅಂದರೆ ಅಲ್ಲಿ ಕಂಡಿಡ್ದ, ಓ ಅಲ್ಲಿದೆ ಅಂತ. ಹಿ ನೋಟಿಸ್ ದಟ್ ದ ನಿಯರ್ ವೆಂಟಿಲೇಟರ್ ಹತ್ರನೇ ಅಲ್ಲಿ ಮೈನಾ ಪಕ್ಷಿ ಗೂಡನ್ನು ಕಟ್ಟಿರೋದನ್ನು ಅವನು ನೋಟಿಸ್ ಮಾಡ್ದ. ದ ಮೈನಸ್ ಲಿಟಲ್ಸ್ ಒನ್ಸ್ ಆರ್ ಅಪ್ ದೇರ್, ಮೈನಾ ಪಕ್ಷಿಯ ಚಿಕ್ಕ ಚಿಕ್ಕ ಪಕ್ಷಿಗಳು ಇಲ್ಲಿದೆ. ಸೆಡ್ ಬೋಧರಾಜ್ ಏಮಿಂಗ್ ವಿತ್ ಹಿಸ್ ಕ್ಯಾಟಪಲ್ಟ್, ಆ ಕ್ಯಾಟಪಲ್ಟನ್ನ ಇಟ್ಕೊಂಡು ಅದಕ್ಕೆ ಆ ಮೈನಾ ಪಕ್ಷಿಗೆ ಇರೋ ಗೂಡು ಕಡೆಗೆ ಗುರಿ ಇಟ್ಟು ಅವನು ಹೇಳ್ತಾ ಇದ್ದಾನೆ, ಮೈನಸ್ ಲಿಟಲ್ ಒನ್ಸ್ ಆರ್ ಅಪ್ ದೇರ್. ಮೈನಾ ಪಕ್ಷಿಯ ಚಿಕ್ಕ ಪಕ್ಷಿ ಮಾತ್ರ ಇಲ್ಲಿದೆಯಲ್ಲ ಅಂತ ಹೇಳಿ ಅವನು ಪಲ್ಟನ್ನು ಇಟ್ಕೊಂಡು ಹೇಳ್ತಾ ಇದ್ದಾನೆ. ಐ ನೋಟಿಸ್ 2 ಟೈನಿ ಯೆಲ್ಲೋ ಬೀಕ್ಸ್ ಪೀಪಿಂಗ್ ಔಟ್ ಆಫ್ ದ ನೆಸ್ಟ್. ಮತ್ತು ಅವನು ನೋಡ್ತಾನೆ, ಐ ನೋಟಿಸ್ 2 ಟೈನಿ ಯೆಲ್ಲೋ ಬೀಕ್ಸ್, 2 ಚಿಕ್ಕದಾದಂತಹ ಪಕ್ಷಿಗಳನ್ನು ಅವನು ನೋಡಿದ್ರು. ವೇರ್ ಆರ್ ದ ಪೇರೆಂಟ್ಸ್, ಎಲ್ಲಿ ಈ ಮೈನಾ ಪಕ್ಷಿಯ ಪೇರೆಂಟ್ಸ್ ಎಲ್ಲಿ, ಆ ಮೈನಾ ಪಕ್ಷಿ ಆ ಅಮ್ಮ ಅಪ್ಪ ಎಲ್ಲಿ ಅಂತ ಹುಡುಕ್ತಾ ಇದ್ದಾನೆ. ಐ ವಂಡರ್ಡ್ ಅಲೌಡ್, ಅವನು ಕೂಗಿ ನೋಡ್ತಾ ಇದ್ದಾನೆ. ದೇ ಮಸ್ಟ್ ಹ್ಯಾವ್ ಗಾನ್ ಇನ್ ಸರ್ಚ್ ಆಫ್ ಫುಡ್, ಆ ಮೈನಾ ಪಕ್ಷಿಯ ಪೇರೆಂಟ್ಸು ಆಹಾರವನ್ನು ಹುಡ್ಕೊಂಡು ಬರಲಿಕ್ಕೆ ಹೋಗಿದ್ದಾವೆ. ದೇ ಶುಡ್ ಬಿ ಬ್ಯಾಕ್ ಸೂನ್, ಅವುಗಳು ಮತ್ತೆ ವಾಪಸ್ ಬರ್ತವೆ. ಯು ಮಸ್ಟ್ ಕ್ವಿಕ್ ಹಿ ಸೆಡ್, ಅವು ಮತ್ತೆ ವಾಪಸ್ ಬರ್ತವೆ ಅಂತ ಹೇಳಿದ್ನು. ಓಕೆ ಚಿಲ್ಡ್ರನ್, I will continue in next class. Thank you.